ಬಿಗ್ ಬಾಸ್ಗೆ ಏನಾದ್ರು ಆಫರ್ ಬಂದಿತ್ತಾ? ಸರ್ ಬಿಗ್ ಬಾಸ್ಗೆ ಆಫರ್ ಬಂದಿಲ್ಲ ನನಗೆ ತುಂಬಾ ಜನ ಹೇಳಿದ್ರು ನನಗೆ ಕಾಂಟ್ಯಾಕ್ಟ್ ಇದೆ ನಾನು ಕಳಿಸ್ತೀನಿ ಅಂತ. ಸರಿ ಕಳಿಸು ಗುರು ಆಯ್ತು. ನಾನು ಅದೇ ಹೇಳಿದ್ ಸರಿ ಹೇಳ್ರಿ ಫೋನ್ ಮಾಡಿ ಅಂತ. ಇದು ನಿನ್ ಫೋಟೋ ಕಳಿಸ್ಬೇಕಂತ ತಗೋ ನನ್ನ ಫೋಟೋ ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದಂಗೆ ರಿಜೆಕ್ಟ್. ಏನಕ್ಕೆ ರಿಜೆಕ್ಟ್ ಅಂದ್ರೆ ಸರ್ ಅಲ್ಲಿ ಇನ್ನೊಂದ್ ಏನಂದ್ರೆ ನೀವ್ ಹೇಳಿದ್ರಿ ಗೊತ್ತಾ ಅವಾಗ್ಲೇ ಒಂದು ಫ್ಯಾನ್ಸ್ ವಾರ್ ಅಂತ ಇರುತ್ತೆ ಅಂತ, ಇದು ಇಲ್ಲಿ ಆಡ್ ಆಗುತ್ತೆ. ಸೊ ಏನಾಗುತ್ತೆ, ಅಂಜನ್ ಯಾರು, ಅವ್ನ ಬ್ಯಾಕ್ ಗ್ರೌಂಡ್ ಏನು, ಅವ್ನ ಹಿನ್ನೆಲೆ ಏನು, ಅವ್ನ್ ಯಾರ ಅಭಿಮಾನಿ, ದರ್ಶನ್ ಸರ್ ಅಭಿಮಾನಿ. ನಾನು ಅವತ್ತು ದರ್ಶನ್ ಸರ್ ಅಭಿಮಾನಿ, ಇವತ್ತು ದರ್ಶನ್ ಸರ್ ಅಭಿಮಾನಿ, ಮುಂದಕ್ಕೂ ದರ್ಶನ್ ಸರ್ ಅಭಿಮಾನಿನ. ಸೊ ಅದೇನಾಗುತ್ತೆ, ಓ ದರ್ಶನ್ ಸರ್ ಅಭಿಮಾನಿನಾ, ಬೇಡ ಗುರು ಹಂಗೆ ಅಲ್ಲಿ ಕಟ್. ಅಲ್ಲ ನೀವು ಲಾಸ್ಟ್ ಸೀಸನ್ ನೋಡೋದಾದ್ರೆ ಈ ಸೀಸನ್ ರಜತ್ ಅವ್ರಿಗೂ ಅವಕಾಶ ಕೊಟ್ಟಿದ್ದಾರೆ, ವಿನಯ್ ಗೌಡಗೂ ಅವಕಾಶ ಕೊಟ್ಟಿದ್ದಾರೆ. ಅವರು ಕೂಡ ದರ್ಶನ್ ಅವರ ಅಭಿಮಾನಿ ಅಂತಾನೆ ಹೇಳ್ಕೊಂಡು ಅವರು ಇರೋದು, ಇವಾಗ ಪ್ರೆಸೆಂಟ್ ಕೂಡ ಇರೋದು. ಸರ್ ಒಂದು ಏನ್ ಗೊತ್ತಾ ಸರ್, ಈ ಬ್ಯಾಕ್ ಗ್ರೌಂಡ್ ಒಂದು ನೋಡ್ತಾರೆ, ಅದಾದ್ಮೇಲೆ ಇನ್ಫ್ಲೂಯೆನ್ಸ್ ಇರ್ಬೇಕು. ಇನ್ಫ್ಲೂಯೆನ್ಸ್ ಅದು ಏನಂತ ಹೇಳಿದ್ರೆ ನಾರ್ಮಲ್ ಸಣ್ಣ ಪುಟ್ಟ ಅವ್ರು ಹೇಳಿದ್ರೆ ನಡೆಯಲ್ಲ, ಸ್ವಲ್ಪ ದೊಡ್ಡವ್ರ ಕೈಯಲ್ಲೇ ಹೇಳಿಸ್ಬೇಕು. ಅದಾದ್ಮೇಲೆ ಇಲ್ಲಿ ಡಿಸೈಡ್ ಆಗಿ ಹೋಗ್ಬಿಟ್ಟಿರುತ್ತೆ, ಇವ್ರು ಎಷ್ಟು ದಿನ ಇರಬೇಕು, ಇವ್ರು ಎಷ್ಟು ದಿನ ಇರಬೇಕು ಅನ್ನೋದು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅದಾಯ್ತಾ, ಅದಾದ್ಮೇಲೆ ಅವ್ರಿಗಿಷ್ಟು ಪೇಮೆಂಟು, ಇವ್ರಿಗಿಷ್ಟು ಪೇಮೆಂಟು. ಯಾಕಂದ್ರೆ ಇವಾಗ ಹೋಗಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹೊಸಬ್ರೆ, ಎಲ್ಲ ಸೀರಿಯಲ್ ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಇವಾಗ ತಾನೇ ಸ್ಟ್ರಗ್ಲಿಂಗ್ ಮಾಡ್ಕೊಂಡ್ ಬಂದಿರೋರು, ಯಾರು ಅಲ್ಲೇನು ಹೀರೋಗಳೇನು ಆಗಿಲ್ಲ ಅಲ್ಲಿ. ಸೊ 15 ಲಕ್ಷ ಇವ್ರಿಗೆ ಬಂತು, 50 ಲಕ್ಷ ಅವ್ರಿಗೆ ಬಂತು. ಯಾರು ನೋಡಿದಾರ ಅವ್ರು ಪೇಮೆಂಟ್ ಕೊಟ್ಟಿದ್ದಾರೆ ಅಂತ. ಒಳಗಡೆ ಏನ್ ನಡೆದಿದೆ 100% ನನಗೆ ಗೊತ್ತು ಸತ್ಯ ಏನು ಅಂತ. ಯಾಕಂದ್ರೆ ಒಳಗಡೆ ಹೋಗಿರೋರು ನನ್ನ ಫ್ರೆಂಡ್ಗಳೇ ಇದಾರೆ, ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಅದೇನು ಏನಾಗಿದೆ ಒಳಗಡೆ ಅಂತ. ಹಂಗ್ ಗೊತ್ತಿದ್ಮೇಲೂ ಮತ್ತೆ ನಾನು ಹಿಂಗ್ ಹೋಗ್ಲಿ ಅಲ್ಲಿ. ನೀನ್ ಹೋಗಿದ್ಯಾನಪ್ಪ, ಏನ್ ತಿಳ್ಕೊಂಬಂದೆ, ಓಲಿ ನಿನಗ್ ಮದ್ವೆ ಆಗಿದ್ಯಾ, ಇಲ್ಲ. ಅದಾದ್ಮೇಲೆ ಇನ್ನೊಂದ್ ಏನಂದ್ರೆ ಅವರು ಅಲ್ಲಿ ಹೇಳೋದನ್ನ, ನಿನ್ನಲ್ಲಿ ಇರೋದನ್ನ ಅವರು ಚೇಂಜ್ ಮಾಡಿ ಕಳಿಸಿರ್ತಾರೆ. ಯಾಕೆ ನಿನಗ್ ಬುದ್ಧಿ ಇಲ್ವಾ, ಹಂಗಾರೆ ನಿನ್ ಸರ್ಕಲ್ ಯಾವ ರೀತಿ ಇದೆ. ನಾನು ಇನ್ನೊಂದೇನಾದ್ರೆ ನಾನು ಯಾರ ಹತ್ರನು ಇವತ್ತವರೆಗೂ ಚಿಕ್ಕ ತಪ್ಪು ಮಾಡ್ದಾಗ ಇಳಿಸ್ಕೋತೀನಿ ಸರ್ ನಾನು. ಆಮೇಲೆ ಹಂಗೆ ತಿದ್ಕೊಂಡು ಹೋಗ್ತೀನಿ. ಯಾರಾಗ ರೆಸ್ಪೆಕ್ಟ್ ಕೊಡ್ಬೇಕು ಕೊಡಬಾರ್ದು ಅದ್ ನನಗೂ ಗೊತ್ತಿದೆ. ಸೊ ಅದನ್ನ ಹೊಸದಾಗಿ ಹೋಗಿ ಏನ್ ಕಲ್ತ್ಕೊಂಡ್ ಬರ್ತೀಯ, ಅಲ್ಲಿಂದ ಹೋಗಿ ಏನ್ ನಾಲೆಡ್ಜ್ ಸಿಗುತ್ತೆ ನಿನಗೆ ಮಾಡ್ದ, ನಿನಗ್ ಖುಷಿನಾ, ನೀನ್ ಮಾಡಪ್ಪ ಆಯ್ತು. ಏನ್ ಮಾಡ್ತಾ ಇದೀಯ ಅಲ್ಲಿಂದ ಆಚೆಗಡೆ ಬಂದು ಅಂತಾನೆ ಕೇಳಿದೀನಿ. ಇಲ್ಲ ಒಂದಷ್ಟು ಹೋಟ್ಲು ಓಪನಿಂಗ್ ಇದೆ, ಇಲ್ಲಿ ಇನಾಗ್ರೇಷನ್ ಇದೆ, ಫಂಕ್ಷನ್ ಇದೆ. ಪ್ರತಿ ಸತಿನೂ ಇನ್ನೊಂದ್ ಏನಂತ ಹೇಳಿದ್ರೆ ಎಲ್ಲದಕ್ಕೂ ಬಟ್ಟೆಗಳು ಬೇಕೇ ಬೇಕು. ಒಬ್ರು ಆರ್ಟಿಸ್ಟ್ ಅಂದ್ಮೇಲೆ ಹೆಂಗಿರುತ್ತೆ ಗೊತ್ತಾ ಸರ್, ನೀವು ಒಂದು ಫಂಕ್ಷನ್ ಹಾಕೊಂಡು ಹೋಗಿರೋ ಬಟ್ಟೆ ಇನ್ನೊಂದು ಫಂಕ್ಷನ್ ಹಾಕೊಂಡು ಹೋಗಕ್ ಆಗಲ್ಲ. ಜನ ಏನ್ ಮಾಡ್ತಾರೆ, ಇವನೇ ಬಟ್ಟೆ ಇಲ್ಲ, ಏನು ಒಂದೇ ಬಟ್ಟೆ ಹಾಕೊಂಡ್ ಬಂದಿದ್ದಾರೆ ಪಾಪ, ಇವ್ರ ಹತ್ರ ದುಡ್ಡು ಇರಲ್ಲ. ಮತ್ತೆ ಏನ್ ಮಾಡ್ತಾರೆ, ಸ್ಪಾನ್ಸರ್ಶಿಪ್ ನ ಹುಡುಕ್ತಾರೆ. ಯಾವ್ದಾದ್ರು ಬಟ್ಟೆ ಅಂಗಡಿಲಿ ಯಾವ್ದಾದ್ರು ಸ್ಪಾನ್ಸರ್ ಕೊಡ್ತೀರಾ ಅಂತ ಮುಂಚೆ ಕೊಡ್ತಾ ಇದ್ರು ಸರ್, ಯಾಕಂದ್ರೆ ಅಂಗಡಿ ಪ್ರಮೋಷನ್ ಆಗ್ಬೇಕಾಯ್ತು, ಕೊಡ್ತಾ ಇದ್ರು. ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಗೊತ್ತಾ, ಇಲ್ಲ ಗುರು ಕೊಡಲ್ಲ, ನೀನ್ ದುಡ್ಡು ಕೊಡ್ತೀಯ ತಗೊಂಡೋಗ್ಬೇಕಾದ್ರೆ. ಯಾಕಂದ್ರೆ ಅದು ಒಂದು ಬೇಕಾಗಿರಲ್ಲ. ಯಾಕಂದ್ರೆ ಒಂದ್ಸತಿ ನೀವು ಒಂದು ಹೆಸರು ಮಾಡಿ ಆಚೆ ಬಂದ್ಬಿಡ್ತು ಅಂದಾಗ ನೀವು ಡೈಲಿ ಬಟ್ಟೆಗಳು ಬೇಕೇ ಬೇಕು, ಹೊಸದು. ನೀವು ಸುಮ್ನೆ ಮನೆಯಿಂದ ಆಚೆ ಬಂದು ನಿಂತ್ಕೋತೀನಿ ಅಂದ್ರೂ ಆ ಫೋಟೋ ವೈರಲ್ ಆಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ, ವಿಡಿಯೋ ಫೋಟೋ. ಹಂಗಾಗಿ ಅದರದ್ದು ಖರ್ಚು ಇರುತ್ತೆ ಸಿಕ್ಕಾಬಟ್ಟೆ. ಲೇಡೀಸ್ಗೆ ಒಂಥರ ಖರ್ಚು ಅಂದ್ರೆ ಮೇಕಪ್, ಕಾಸ್ಟ್ಯೂಮ್ಸ್, ಅವ್ರದ್ದು ಬಳೆ, ಹ್ಯಾಂಗಿಂಗ್ಸ್, ನೆಕ್ಲೆಸ್, ಈ ತರ ಅವ್ರಿಗೆ ಖರ್ಚು. ಅಂದ್ರೆ ಹುಡುಗರಿಗೂ ಅದೇ ರೀತಿನೇ ಖರ್ಚು ಇರುತ್ತೆ, ನಾರ್ಮಲ್ ಆಗಿ ಇರೋದಕ್ಕಾಗಲ್ಲ. ಸೊ ಹಂಗಾಗಿ ನಾನು ಅದನ್ನೇ ಹೇಳ್ದೆ, ಈ ಸತಿ ಬಿಗ್ ಬಾಸ್ಗೆ ಹೋಗಿ ಬಂದಿರೋರ್ಗು ಅದನ್ನೇ ಹೇಳ್ದೆ ಸರ್. ಬಿಗ್ ಬಾಸ್ಗೆ ಓಟ್ ಬಂದ್ರ, ವಿನ್ ಆದ್ರ, ಸಂತೋಷವಾಗಿದ್ದೀರಾ, ಏನಾದ್ರು ಒಂದ್ ಒಳ್ಳೆ ಪಾಯಿಂಟ್ಗಳನ್ನ ತಿಳ್ಕೊಂಡಿದ್ದೀರಾ, ಸುದೀಪ್ ಸರ್ ಹೇಳಿರೋ ಮಾತುಗಳು ಎಲ್ಲ ತಲೆಯಲ್ಲಿ ಇದೆಯಾ, ಅದನ್ನ ಅರ್ಥಕೊಂಡು ನೀಟಾಗಿ ಒಂದ್ ಜೀವನ ಅಂತ ಒಂದು ಟ್ರ್ಯಾಕ್ ಅಂತ ಹಾಕೊಂಡು ಹೋಗ್ರಿ, ಒಳ್ಳೇದಾಗ್ಲಿ, ಉದ್ಧಾರ ಆಗ್ರಿ ನೀವು ಆರಾಮಾಗಿ ಅಂತಾನೆ ಹೇಳಿದೆ. ಇದರಿಂದ ಯಾವ ಜಲಸು ಇಲ್ಲ, ಹೊಟ್ಟೆ ಕೆಚ್ಚು ಏನೂ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.